ಆಯ್ಕೆ ಮಾಡಿಕೊಂಡಂಥ ಯೇಸು ಈ ಲೋಕದ ಅಂತ್ಯದವರೆಗೂ ಎಲ್ಲ ಸಂದರ್ಭಗಳಲ್ಲೂ ಯಾರ ಜೊತೆ ಇರ್ತಾರೆ? ಯಾರ ಜೊತೆ ಇರ್ತಾರೆ? ಯಾರ ಜೊತೆ ಇರ್ತಾರೆ? ಪ್ರಿಯರೇ, ಅವ್ರ ಜೊತೆ ಅವ್ರ ಜೊತೆ ನೀವಿರುವಾಗ, ನಿಮ್ಮ ಜೊತೆ ಅವರಿರುವಾಗ, ಅವರಿಂದ ಈ ಲೋಕದಲ್ಲಿ ನಿಮ್ಮನ್ನು ಬೇರ್ಪಡಿಸಲಿಕ್ಕೆ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅವರ ಅನ್ಯೋನ್ಯತೆಯಲ್ಲಿ, ಅವರ ಫೆಲೋಶಿಪ್ಪಲ್ಲಿ ನೀವಿರುವಾಗ ಯಾವುದು ಕೂಡ ಪೌಲ ಹೇಳ್ತಾನಲ್ವಾ 8ನೇ ಅಧ್ಯಾಯದಲ್ಲಿ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ, ತೆಗಿಬೇಡಿ, ಹಂಗೆ ಬರೆದಿಟ್ಕೊಳ್ಳಿ. 8ನೇ ಅಧ್ಯಾಯದಲ್ಲಿ ಆತ ಹೇಳ್ತಾನಲ್ವಾ, ಆ ಕ್ರಿಸ್ತನ ಪ್ರೀತಿಯಿಂದ, ಯೇಸುವಿನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಪ್ರಶ್ನೆ ಕೇಳ್ತಾನೆ. ಏನಂತ ಗೊತ್ತಾ? ಅದು ಹಂಗೆ ಕೇಳಲ್ಲ, ಹಂಗೆ ಕೇಳಬಾರ್ದು ನೀವು. ಹೆಂಗೆ ಗೊತ್ತಾ ಕೇಳ್ತಾನೆ ಪೌಲಲ್ಲಿ, ಯೇಸು ಕ್ರಿಸ್ತರ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಯಾರಿಗಾಗತ್ತೆ? ನಿಮ್ಮದು ಪ್ರಶ್ನೆ ಹೆಂಗಿರಬೇಕು? ಏನು ಗೊತ್ತಾ? ನಾನು ಯೇಸು ವಾಕ್ಯದಲ್ಲಿದ್ದೇನೆ, ಯೇಸು ವಚನದಲ್ಲಿ ನಾನು ನಂಬಿಕೆ ಇಟ್ಟು ಜೀವಿಸ್ತಾ ಇದ್ದೀನಿ. ಲೋಕಾಂತ್ಯದವರೆಗೆ ಯೇಸು ನನ್ನ ಜೊತೆ ಇದ್ದಾರೆ. ಆ ಯೇಸು ನನ್ನ ಜೊತೆ ಇರುವಾಗ ಆ ಯೇಸು ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲಿಕ್ಕೆ ಯಾರಿಗಾಗುತ್ತೆ ಅಂತ ನೀವು ಪ್ರಶ್ನೆ ಕೇಳಬೇಕು. ಯಾರನ್ನ ಕೇಳಿದ್ರೆ, ಯಾರಾದರೂ ನಿಮಗೆ ನೆಗೆಟಿವ್ ಮಾತಾಡಿದ್ರೆ, ನೀನು ಹೋಗಮ್ಮ, ನೀನು ಆ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲಿಕ್ಕೆ ಯಾರಿಗೂ ಆಗೋಲ್ಲ. ಯಾಕೆಂದರೆ ಅವರು ಒಂದು ದಿವಸ ಅಲ್ಲ ಇರೋದು, ಲೋಕಾಂತ್ಯದವರೆಗೆ ನನ್ನ ಜೊತೆ ಇರ್ತೀನಂತ ಹೇಳಿದ್ದಾರೆ. ಇರ್ತೀನಂತ ಹೇಳಿದ ದೇವರು ಅವರು ಜೀವಿಸ್ತಾ ಇದ್ದಾರೆ. ಸತ್ತೋಗೋರು ಹೇಳೋಕ್ಕಾಗಲ್ಲ. ಈಗ ನಾನು ನಾಳೆ ಸತ್ತೋದ್ರೆ ನಾನು ಕೊಟ್ಟ ಪ್ರಾಮಿಸ್ ಹೋಗುತ್ತೆ ಅಲ್ಲೇನೆ. ಬಟ್ ಯೇಸುವಿಗೆ ಸಾವಿಲ್ಲ. ಇನ್ನು ಸಾಯಿದ ಜೀವಂತವಾಗಿರೋರಿಗೆ ಮಾತ್ರನೇ ಹೇಳೋಕ್ಕಾಗೋದು. ಈಗ ಅವರು ಜೀವಿಸ್ತಾ ಇದ್ದಾರೆ, ಅವರು ಹೇಳಿದ್ದಾರೆ, ಅದನ್ನು ನೆರವೇರಿಸ್ತಾರೆ. ಯಾವಾಗ ಅಂದರೆ ನೀವು ನಂಬಿದಾಗ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ನೀವು ನಂಬ್ತೀರೋ, ಯಾವ ವಾಗ್ದಾನವನ್ನು ನೀವು ನಂಬ್ತೀರೋ, ಆ ವಾಗ್ದಾನವನ್ನು ಪವಿತ್ರಾತ್ಮರು ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅರ್ಥ ಆಗ್ತಿದೆಯಾ? ಏನಾದರೂ ಅರ್ಥ ಆಗ್ತಿದೆಯಾ? ಸೊ ದೇವರು ಕೊಟ್ಟ ಪ್ರಾಮಿಸನ್ನು, ದೇವರು ಹೇಳಿದ ಮಾತನ್ನು ನಂಬಿ ನಡೆಯೋದಾಗಿದೆ ವಿಶ್ವಾಸದ ಒಂದು ಜೀವನ. ಯಾವಾಗ ನಾವು ನಂಬೋದಿಲ್ವೋ, ನೀವು ಡಿಕ್ಲೇರ್ ಮಾಡ್ಕೊಳ್ಳಿ, ವಿಶ್ವಾಸಿಗಳಲ್ಲ ನಾವು ಅಂತ. ಯಾಕೆಂದರೆ ಅವರು ಮೋಡದ ಮರೆಯಲ್ಲಿ ಆದರೂ ಅವ್ರು ಯಾರೂ ಕೂಡ ದೈವಿಕ ಬಂಡೆಯಿಂದನೇ ಕುಡಿದ್ರು ಅಂತ ಓದಿದ್ರಿ ನೀವು. ಅವರೆಲ್ಲರೂ ದೈವಿಕ ಬಂಡೆಯಿಂದನೇ ಕುಡಿದ್ರು. ಆ ಬಂಡೆ ಯಾರು ಅಂತ ಹೇಳಿದೆ ನಾನು? ಯಾರು ಬಂಡೆ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಅವರೆಲ್ಲರೂ ಒಂದೇ ಪಾನೀಯವನ್ನು ಕುಡಿದ್ರು. ಅದು ಯಾವ ಪಾನೀಯವನ್ನು? ಕ್ರಿಸ್ತ ಯೇಸು ಎಂಬ ಬಂಡೆಯಿಂದ ಬಂದ ಅವರಿಂದಲೇ ಪಾನವನ್ನು ಮಾಡಿದರು. ಆದರೆ ಅವರಲ್ಲಿ ಅನೇಕ ಮಂದಿ, ಕೆಲವರಲ್ಲ, ಬಹುಮಂದಿ ಏನಾದರೂ ದೇವರ ಮೆಚ್ಚುಗೆಗೆ ಪಾತ್ರರಾಗಲಿಲ್ಲ. ಪ್ರಿಯರೇ, ಪ್ರಾರ್ಥನೆಗೆ ಬರುವ ಅಥವಾ ಕ್ರಿಸ್ತ ಮಗನಾಗಿ ಮಗಳಾಗಿ ಜೀವಿಸುವ ಪ್ರತಿಯೊಬ್ಬ ಮಗಳ ಆದ್ಯ ಕರ್ತವ್ಯ ಏನು ಗೊತ್ತಾ? ಅವರು ಜೀವಿಸೋದು ಯಾರಿಗಾಗಿ ಆಗಿರಬೇಕು ಅಂದರೆ ದೇವರ ಮೆಚ್ಚುಗೆಗಾಗಿ ಆಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಉದಾಹರಣೆಗೆ ನಾನು ಮಾಡುವ ಸೇವೆ ಯಾರಿಗೆ ಮೆಚ್ಚುಗೆ ಆಗಬೇಕು? ಯಾರಿಗೆ? ನನಗೆ ಕಲಿಸಿದವ್ರಿಗ, ನನ್ನನ್ನು ಕರೆದವ್ರು ಯಾರೂ ಅಲ್ಲ. ಕರೆದವರು ಅವರೇ ಅಲ್ವಾ? ಆ ಕೃಪೆ ಕೊಟ್ಟವರು ಅವರೇ, ಈಗ ನಡೆಸ್ತಾ ಇರೋದು ಅವರೇ. ಈ ಸತ್ಯ ಗೊತ್ತಿಲ್ಲ ಅಂದರೆ ಆ ಬ್ರದರ್ ಕರೆದ್ರು, ಈ ಸಿಸ್ಟರ್ ಕರೆದ್ರು, ಇವ್ರು ಕರೆದ್ರು, ಎಲ್ಲ ಬರ್ತದೆ. ಅವ್ರನ್ನ ನೆನೆಸ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದರೆ ನಾವು ನಮ್ಮ ಜೀವಿತದ ಮುಖಾಂತರ ಅವರಿಗೆ ಮೆಚ್ಚುಗೆ, ನಮ್ಮ ಜೀವನ ಅವರಿಗೆ ಮೆಚ್ಚುಗೆ ಆಗಬೇಕು, ನನ್ನನ್ನು ಕರೆದಾತನಿಗೆ ಮೆಚ್ಚುಗೆ ಆಗಬೇಕು. ಆವಾಗ ಆ ರೀತಿ ನೀವು ಬದುಕುವಾಗ ನಿಮ್ಮಲ್ಲಿ ಭಯ ಅನ್ನೋದಿರೋದಿಲ್ಲ. ಈ ಲೋಕದಲ್ಲಿ ಸೈತಾನನ ದೊಡ್ಡ ಅಸ್ತ್ರ ಏನು ಗೊತ್ತಾ? ಪ್ರತಿಯೊಂದು ಮಕ್ಕಳನ್ನು ಅವನು ಹಾಳು ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ, ಅಥವಾ ಅವ್ರನ್ನ ಕುಗ್ಗಿಸಲಿಕ್ಕೆ ಅವನು ಕೊಡುವಂಥ ದೊಡ್ಡ ಅಸ್ತ್ರ ಏನು ಅಂದರೆ, ಅವನು ಮಾಡುವಂಥ ಒಂದು ದೊಡ್ಡ ಉಪಾಯ ಏನು ಗೊತ್ತಾ? ಭಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ಭಯ ಭಯ ಭಯ, ಎಲ್ಲರಿಗೂ ಭಯನೇ ಒಂದಲ್ಲ ಒಂದು ರೀತಿಯಲ್ಲಿ. ಇವತ್ತು ನೀವು ನಿಜವಾಗ್ಲೂ ಹೇಳಿ, ನಿಮ್ಮ ಮಕ್ಕಳಿಗೆ ಏನಾದರೂ ಆದಾಗ, ಸ್ವಲ್ಪ ಏನಾದರೂ ಆದಾಗ, ಏನೋ ಶರೀರದಲ್ಲಿ ಜ್ವರ, ಏನೋ ಒಂದು ಆದಾಗ ನೀವು ಧೈರ್ಯವಾಗಿ, ಇಲ್ಲ, ಆ ಕ್ರಿಸ್ತನ ಪ್ರೀತಿ ಅಥವಾ ಯೇಸು ನನ್ನೊಂದಿಗಿದ್ದಾರೆ, ಆ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ, ಅಥವಾ ಯೇಸು ನನ್ನ ಮಗಳೊಂದಿಗೆ ಇದ್ದಾರೆ, ಯಾವುದು ಏನೂ ಮಾಡಲಿಕ್ಕಾಗಲ್ಲ, ವೈದ್ಯರ ಮುಖಾಂತರನೋ ದೇವರ ವಾಕ್ಯದ ಮುಖಾಂತರನೋ ಏನೂ ಆಗೋದಿಲ್ಲ, ಧೈರ್ಯವಾಗಿ ಪ್ರೈಸ್ ಮಾಡೋಕ್ಕಾಗ್ತಾ ಇದೆಯಾ?
ಆಗುತ್ತಾ ನಮಗೆ? ಮತ್ತು ಏಸು ಏಸು ನನ್ನ ಭರವಸೆ ಏಸು ಅಂತ ಹೆಂಗೆ ಹೇಳೋಕ್ಕಾಗತ್ತೆ ನಮಗೆ? ಸುಳ್ಳು ತಾನೇ ಹೇಳ್ತಾ ಇರೋದು. ಅದು ವಿಶ್ವಾಸ ಅಲ್ಲ, ಅದು ಸುಳ್ಳದು. ಈಗ ಸುಳ್ಳು ನೀವು ಮಾಡ್ತಾ ದೇವರ ಮಹಿಮೆ ನಿಮ್ಮ ಜೀವನದಲ್ಲಿ ನೋಡಬೇಕು ಅಂದರೆ ನೋಡೋಕ್ಕಾಗತ್ತಾ? ಖಂಡಿತ ಆಗಲ್ಲ, ಖಂಡಿತ ಆಗಲ್ಲ. ನೀವು ರೆಡಿ ಆಗಬೇಕು. ಆವಾಗ ನಿಮ್ಮ ಮುಂದೆ ನಿಂತಿರ್ತಾನಲ್ಲ, ಓಡಿ ಹೋಗ್ತಾನೆ ಅವನು. ಯಾಕಂದರೆ ನೀವು ಯಾವಾಗ ಧೈರ್ಯವಾಗಿ ನಿಲ್ತೀರೋ ಅವನಿಗೆ ನಿಮ್ಮ ಮುಂದೆ ನಿಲ್ಲಕ್ಕಾಗಲ್ಲ. ಯಾಕಂದರೆ ನಿಂತಿರೋದು ನೀವು ಯಾರ ಹೆಸರಲ್ಲಿ? ಯಾರ ಹೆಸರಲ್ಲಿ? ಯಾರ ಹೆಸರಲ್ಲಿ? ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಸೌಲ ಒಬ್ಬ ಇದ್ದ, ದಾವೀದ ಸೌಲ, ಗೊತ್ತಲ್ವಾ? ಸಾಮುವೇಲನ ಪುಸ್ತಕದಲ್ಲಿ. ಈಗ ಈ ಸೌಲನನ್ನು ಅಭಿಷೇಕ ಮಾಡಿದವರು ಯಾರು? ದೇವರೇ ಅಭಿಷೇಕ ಮಾಡಿದ್ದು ಸಾಮುವೇಲನ ಮುಖಾಂತರ. ಹೌದಾ? ಪಕ್ಕನಾ? ದಾವೀದನನ್ನು ಅಭಿಷೇಕ ಮಾಡಿದ್ದು ದೇವರೇ. ಡೌಟ್ ಇದೆಯಾ? ಸಾಮುವೇಲ ಸೌಲನನ್ನು ದಾವೀದನನ್ನು ಇಬ್ಬರನ್ನು ಅಭಿಷೇಕ ಮಾಡಿದ್ದು ದೇವರು ಸಾಮುವೇಲನ ಮುಖಾಂತರ. ಓಕೆ, ಈಗ ಇಬ್ಬರು ಕೂಡ ಅಭಿಷೇಕ ಪಡ್ಕೊಂಡಿದ್ದಾರೆ. ಹೌದಾ? ಸೊ ನಿಮ್ಮನ್ನು ಬ್ಯಾಪ್ಟಿಸಮ್ ಮುಖಾಂತರ ನೀವೆಲ್ಲ ಪವಿತ್ರಾತ್ಮರನ್ನು ಪಡ್ಕೊಂಡಿದ್ದೀರಾ. ಓಕೆನಾ? ಪಡ್ಕೊಂಡಿದ್ದೀರಾ? ದೀಕ್ಷಾಸ್ಥಾನದಲ್ಲಿ ಯೇಸುವಿನೊಂದಿಗೆ ಒಂದಾಗಿದ್ದೀರಾ? ಒಂದಾಗಿರೋರು ದೇವ್ರ ಮಕ್ಕಳು. ನೀವೇ ಇವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ನಾನು ಯಾವ ಜಾಗದಲ್ಲಿದ್ದೀನಿ, ಯಾವ ಟೀಮಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕೇಳಿಸ್ಕೊಳ್ಳಿ. ಈಗ ಸೌಲನನ್ನು ಅಭಿಷೇಕ ಮಾಡಿದ್ದು ದೇವರೇ, ಇಲ್ಲಿ ದಾವೀದನನ್ನು ಅಭಿಷೇಕ ಮಾಡಿದ್ದು ದೇವರೇನೆ. ಈಗ ಇವರಿಬ್ಬರ ಮಧ್ಯೆ ಒಂದು ವ್ಯಕ್ತಿ ಬರ್ತಾನೆ, ದೊಡ್ಡ ವ್ಯಕ್ತಿ, ಉದ್ದ ವ್ಯಕ್ತಿ, ಗೋಲಿಯಾತ. ಹೌದಾ? ಬರ್ತಾನ. ಈಗ ಸೌಲ ನೋಡ್ತಾನೆ, ಅವನನ್ನು ನೋಡ್ತಾನ, ದಾವೀದನ ನೋಡ್ತಾನೆ. ಈಗ ಸೌಲ ನೋಡ್ಬಿಟ್ಟು ಏನು ಮಾಡ್ತಾನೆ? ಹೋಗ್ಬಿಟ್ಟು ಬಚ್ಕೊಬಿಡ್ತಾನೆ. ಭಯ ಅಂದರೆ, ಹಾಗಾದರೆ ಸೌಲ ತನ್ನ ಒಳಗಡೆ ತನ್ನನ್ನು ಅಭಿಷೇಕ ಮಾಡಿದ ದೇವರನ್ನು ನೋಡ್ತಾ ಇದ್ದಾನ, ಅಥವಾ ದಾವೀದನನ್ನು ಗೋಲಿಯಾತನನ್ನು ನೋಡ್ತಾ ಇದ್ದಾನ? ಈಗ ದಾವೀದ ಚಿಕ್ಕ ಹುಡುಗ, ಈ ಥರ ಹುಡುಗ, ಇಷ್ಟು ಉದ್ದ ಇರಲಿಲ್ಲ ಬಿಡಿ, ಈ ಸಿಕ್ಕಾಪಟ್ಟೆ ಉದ್ದ ಇವನು. ಓಕೆ, ದಾವೀದ ಇಷ್ಟೇ ಇದ್ದಿದ್ದು. ಓಕೆನಾ? ಇಷ್ಟೇ. ದಾವೀದ ಉದ್ದ ಅಲ್ವಂತೆ, ಕುಳ್ಳನ ಗೊತ್ತಿಲ್ಲ, ಕುಳ್ಳನಂತೆ. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ, ಅವನು ಕುಳ್ಳ. ಓಕೆ, ಎಷ್ಟೋ ಉದ್ದ ಇದ್ದಾನೆ ಅವನು. ಆದರೆ ಆ ಒಂದು 10 ಅಡಿ ವ್ಯಕ್ತಿಯನ್ನು ದಾವೀದ ನೋಡ್ತಾ ಇಲ್ಲ, ಅವನ ರೂಪವನ್ನು ಯಾವುದನ್ನು ನೋಡ್ತಾ ಇಲ್ಲ. ದಾವೀದ ಏನು ನೋಡ್ತಾ ಇದ್ದಾನಂದರೆ, ತನ್ನನ್ನು ಅಭಿಷೇಕ ಮಾಡಿದ ಸರ್ವಶಕ್ತನಾದ ದೇವರು ನನ್ನಲ್ಲಿದ್ದಾರೆ, ಅವರು ಎಲ್ಲದಕ್ಕಿಂತ ಮಿಗಿಲಾದವರು ಅನ್ನುವ ಭರವಸೆ ಅವನ ಒಳಗಡೆ. ಅವನು ನೋಡ್ತಾ ಇರೋದು ದೇವರನ್ನು. ಈ ಸೌಲ ನೋಡ್ತಾ ಇರೋದು ಯಾರನ್ನು? ಗೋಲಿಯಾತನನ್ನು. ಇವತ್ತು ನಾವೆಲ್ಲ, ನಾನು ಲೋಕಾಂತ್ಯದವರೆಗೆ ನಿನ್ನ ಜೊತೆ ಇರ್ತೀನಿ, ನನ್ನೊಂದಿಗೆ ನೀನಿರು, ನೀನು ಭಯ ಪಡಬೇಡ ಅಂತ ಹೇಳುವ ಆ ವಾಕ್ಯ ಕೊಟ್ಟಂತ ಮಾತನಾಡುವ ಯೇಸುವನ್ನು ನೋಡ್ತೀವೋ, ಈ ಸೌಲನ ಹಾಗೆ ನಮ್ಮ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀವೋ? ಮತ್ತೆ ಗೆಲ್ಲೋದು ಹೆಂಗೆ ಗೆಲ್ತೀರಾ? ಹೇಳಿ, ನೀವೇ ಹೇಳಿ. ಗೆಲ್ಲಕ್ಕಾಗತ್ತಾ? ವಿಶ್ವಾಸ ಇಲ್ದಿದ್ರೆ ದೇವರು ಚಲಿಸ್ತಾರಾ? ಎಲ್ಲಿ ವಿಶ್ವಾಸ ಇದೆಯೋ ಅಲ್ಲಿ ಹಾಜರವರು. ನೀವು ಕರೀಲೇಬೇಡಿ ಅವ್ರನ್ನ. ಎಸಪ್ಪ, ಸ್ತೋತ್ರಪ್ಪ. ಅದಕ್ಕೆ ನಾನು ಹಾಡನ್ನಲ್ಲ, ನಿಜವಾಗ್ಲೂ ಹಾಡು ಎಲ್ಲ ಬರಂಗಿದ್ರೆ ಬರ್ತದೆ ನಿಮಗೆ. ಮನೆಗೂ ಒಂದು 10 ಸತಿ ಕೇಳಿಸ್ಕೊಳ್ರಿ. నీ సన్నిధానములో సంపూర్ణ సంతోషం ಆರಾಧಿಂచుకునే ಸಂಪೂರ್ಣ ಸೌಭಾಗ್ಯಂ. ನೀ ಸನ್ನಿಧಾನములో, ಕನ್ನಡದಲ್ಲಿ ಬರೆದಿದ್ದೆ, ಮನೆ ಹಾಡೋಕ್ಕಾಗಲಿಲ್ಲ. ನಿನ್ನ ಸನ್ನಿಧಾನದಲ್ಲಿ ಸಂಪೂರ್ಣ ಸಂತೋಷ, ಆರಾಧಿಸುವಾಗ ಪರಿಪೂರ್ಣ ಆನಂದ. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ಸಂಪೂರ್ಣವಾಗಿ, ನಿಜವಾಗ್ಲೂ ನೋಡಿ, ಆತನ ಸಾನ್ನಿಧ್ಯ, ಅವರ ಪ್ರಸನ್ನತೆ ಅವರ ವಾಕ್ಯದಲ್ಲಿದೆ. ವಾಕ್ಯವಾಗಿ ನಮ್ಮೊಳಗಡೆನೇ ಇದ್ದಾರೆ. ಅವರು ನನ್ನ ಜೊತೆ ಇದ್ದಾರೆ ಅನ್ನುವ ಕನ್ವಿಕ್ಷನ್ ನಿಮಗೆ ಇದ್ದರೆ ನೀವು ಯಾವುದಕ್ಕೂ ಭಯಪಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವ್ರು ನನ್ನ ಜೊತೆ ಇದ್ದಾರೆ ಅನ್ನುವ ಕನ್ವಿಕ್ಷನ್ ಅಲ್ವಾ, ಲೋಕಾಂತ್ಯದವರೆಗೆ ಅಂದರೆ ಯಾವಾಗಲೂ, ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿಗಳಿಗೆ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಬಂದು ಹೋಗ್ತಾ ಇದ್ರು ಪವಿತ್ರಾತ್ಮರು, ಆದರೆ ವಾಕ್ಯವಾದ ಯೇಸು ಪವಿತ್ರಾತ್ಮರು ಇವತ್ತು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಹಲ್ಲೆಲೂಯಾ. ಅವ್ರು ಯಾರ ಜೊತೆ ಇದ್ದಾರೆ? ನನ್ನ ಜೊತೆ. ಯಾವಾಗ?
ಈಗ ನಾವೇನು ಮಾಡಬೇಕು ಅಂದರೆ ದಾವಿದನಂತೆ ಏನು ಮಾಡಬೇಕು ಅಂದರೆ ಅಭಿಷೇಕ ಮಾಡಿದ ದೇವರು ಎಷ್ಟು ಸರ್ವಶಕ್ತರು ಅಂತೇಳಿ ನಂಬಿಕೆ ಉಳ್ಳವರಾಗಿ ಅವ್ರನ್ನ ನೋಡಬೇಕು. ಈ ಸೌಲನಂತೆ ನಮ್ಮ ಸಮಸ್ಯೆಗಳನ್ನು ನಾವು ನೋಡಿದ್ರೆ ನಾವು ಯಾವತ್ತೂ ಕೂಡ ವಿಶ್ವಾಸಿಗಳಾಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಆ ವಾಗ್ದಾನಗಳನ್ನು ನಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೂ ಕೂಡ ಆಗಲ್ಲ. ಯಾಕೆಂದರೆ ವಿಶ್ವಾಸಿಯ ಜೀವಿತದಲ್ಲಿ ದೇವರು ಚಲಿಸ್ತಾರೆ. ಹಲ್ಲೆಲೂಯಾ. ವಿಶ್ವಾಸಿಯ ಜೀವಿತದಲ್ಲಿ ದೇವರು ಚಲಿಸ್ತಾರೆ. ಯಾಕಂದರೆ ವಿಶ್ವಾಸಿ ಅಂದರೆ ಏನು? ವಾಕ್ಯದಲ್ಲಿ ಭರವಸೆ ಇಟ್ಟು ಜೀವಿಸುವವನು, ಯೇಸುವಿನಲ್ಲಿ ನಂಬಿಕೆ ಇಟ್ಟು ಜೀವಿಸುವವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ವಿಶ್ವಾಸಿಗೆ ಪರಿಸ್ಥಿತಿಗಳು ಯಾವುದೂ ಒಂದು ದೊಡ್ಡ ವಿಷಯನೇ ಅಲ್ಲ. ಎಲ್ಲ ಪರಿಸ್ಥಿತಿಗಳಲ್ಲಿ ಆತ ಒಂದೇ ಆಗಿರ್ತಾನೆ. ಯಾಕೆಂದರೆ ಯೇಸು ಯಾವಾಗಲೂ ಇದ್ದಂಗೆ ಇರುವ ದೇವರು, ಅವರು ಅದಲು ಬದಲಾಗೋದಿಲ್ಲ. ಅದೇ ರೀತಿ ನನ್ನ ದೇವರು ಅದಲು ಬದಲಾಗೋದಿಲ್ಲ, ಅವರು ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅನ್ನುವ ಆ ವಿಶ್ವಾಸದಲ್ಲಿ ಬದುಕುವ ಒಂದು ವ್ಯಕ್ತಿ ಏನು ಮಾಡ್ತಾನಂದರೆ ಅವನು ಯಾವುದೇ ಸಮಯಗಳಿಗೆ ಸಂದರ್ಭಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಇವೆಲ್ಲವನ್ನ ಅದು ಕರ್ಕೊಂಡು ಹೋಗ್ಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ನನ್ನೊಂದಿಗಿರುವ ನನ್ನ ಯೇಸುವಿಗೆ ಸಾಧ್ಯ ಇದೆ ಎಂಬ ವಿಶ್ವಾಸ ಅವನಲ್ಲಿ ಇರ್ತದಲ್ವಾ. ಆದ್ದರಿಂದ ಅವನಿಗೆ ಇದ್ಯಾವುದು ಮ್ಯಾಟ್ರೇ ಅಲ್ಲ. ಬಟ್ ಇವತ್ತು ನಾವೇನಾಗಿದ್ದೇವೆ ಹೇಳಿ? ನಮ್ಮ ಪರಿಸ್ಥಿತಿಗಳೇನಾಗಿದೆ ಹೇಳಿ? ವಾಕ್ಯ ಕೇಳ್ತೀವಿ, ಮನೆಗೆ ಹೋಗ್ತೀವಿ, ಯಥಾ ಪ್ರಕಾರ ಅದೇನೆ. ಅದಲ್ಲ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಆತ್ಮಿಕವಾಗಿ ಬೆಳಿಬೇಕು, ಬಲ ಹೊಂದ್ಕೋಬೇಕು. ಎಷ್ಟು ನೀವು ಆತ್ಮದಲ್ಲಿ ಬಲ ಹೊಂದ್ಕೋತಿರೋ, ಯೇಸುವಿನ ಆ ಅನ್ಯೋನ್ಯತೆಗೆ ಎಷ್ಟು ನೀವು ಅನ್ಯೋನ್ಯತೆಯಲ್ಲಿ ಇರ್ತೀರೋ ಅಷ್ಟು ನಿಮ್ಮ ಜೀವನ ಭಾಳ ಸುಂದರವಾಗಿ ಇರ್ತದೆ, ಒಂದು ಆನಂದಕರವಾಗಿರ್ತದೆ. ಅಂಥ ಒಂದು ಜೀವಿತವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆದರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ನಮ್ಮ ಕೈಯಾರೆ ನಾವೇ ನಷ್ಟಪಡಿಸ್ಕೋತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಶೋಧನೆಗಳು, ವೇದನೆಗಳು, ಕಷ್ಟ ಸಂಕಟಗಳು ದೇವರು ಹೇಳಿಬಿಟ್ಟಿದ್ದಾರೆ. ವಿಶ್ವಾಸಿಗಳಿಗೆ ಯಾವಾಗಲೂ ತಪ್ಪಿದ್ದಲ್ಲ ಅದು. ಯೇಸುವನ್ನು ಹಿಂಬಾಲಿಸುವ, ಯೇಸುವನ್ನು ಪ್ರೀತಿಸುವ ಪ್ರತಿಯೊಬ್ಬರ ಜೀವಿತದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ ಅಂತ ದೇವರು ಹೇಳ್ಬಿಟ್ಟಿದ್ದಾರೆ. ಇನ್ನು ಬೇರೆ ಯಾರಾದರೂ ಇಲ್ಲ, ತಲೆ ಕೆಡಿಸ್ಕೋಬೇಡಿ, ಅದು ಇದು, ಅದೆಲ್ಲ ಸುಳ್ಳೆ. ಯೇಸು ಹೇಳಿದ ಮೇಲೆ ಅದು ಮುಗೀತು. ಯೇಸು ಏನು ಹೇಳ್ತಾರೋ ಅದೇ ಪಕ್ಕ. ಯೇಸು ಹೇಳಿದ್ದಾರೆ ನಿನಗೆ ಕಷ್ಟ ಸಂಕಟಗಳಿದೆ. ಯಾಕೆ ಇದೆ ಅಂದರೆ, ಒಂದು ದೇವರಿಂದ ಬಂದದ್ದು, ದೇವರು ಅದನ್ನು ಹಾದು ಹೋಗಲಿಕ್ಕೆ ಕೈ ಹಿಡಿದು ನಡೆಸ್ತಾರೆ. ಸೈತಾನ್ನಿಂದ ಬಂದರೂ ಕೂಡ ಅದನ್ನು ಮೆಟ್ಟಿ ನಡೆಸಲಿಕ್ಕೂ ಕೂಡ ಅವರೇ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಎರಡೂ ಕ್ಷೇತ್ರಗಳಲ್ಲೂ ಕೂಡ ನಮ್ಮೊಂದಿಗಿದ್ದುಕೊಂಡು ನಮ್ಮನ್ನು ನಡೆಸಲಿಕ್ಕೆ ಅವರಿಗೆ ಸಾಧ್ಯ ಇದೆ. ನಾವೇನು ಮಾಡಬೇಕು ಅಂದರೆ, ಅವರು ಏನು ಹೇಳಿದ್ದಾರೋ ಅದರಂತೆ ಜೀವಿಸುವ ಮಕ್ಕಳಾಗಬೇಕು. ಅವ್ರು ಏನು ಹೇಳಿದ್ದಾರೋ ಅದನ್ನು ಹಿಡ್ಕೋಬೇಕು ಗಟ್ಟಿಯಾಗಿ. ನನ್ನ ಯೇಸು ಹೇಳಿದ್ದಾರೆ ಲೋಕಾಂತ್ಯದವರೆಗೆ ನಾನು ನಿನ್ನ ಜೊತೆ ಇರ್ತೀನಂತ. ಅವ್ರು ನನ್ನ ಜೊತೆ ಇದ್ದಾರೆ. ಯಾವಾಗ? ಯಾವಾಗಲೂ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಸಂದರ್ಭದಲ್ಲೂ ಈ ಒಂದೊಂದು ವಾಕ್ಯಗಳನ್ನು ನೀವು ಸ್ವಲ್ಪ ವರ್ಕೌಟ್ ಮಾಡಿ ನೋಡಿ. ನೀವು ಒಂದೊಂದೇ ವಾಕ್ಯವನ್ನು ಸ್ವಲ್ಪ ವರ್ಕೌಟ್ ಮಾಡಿ ನೋಡಿ. ಯಾವುದಾದ್ರೂ ಒಂದು ವಾಕ್ಯ ಹೇಳಿದಾರಲ್ವಾ, ಎಲ್ಲ ಕ್ಷೇತ್ರದಲ್ಲೂ ಆ ವಾಕ್ಯವನ್ನು ನೀವು ಆಯ್ಕೆ ಮಾಡಿ ನೋಡಿ, ಅದನ್ನು ಅಳವಡಿಸ್ಕೊಂಡು ಆ ವಾಕ್ಯಕ್ಕೆ ಜೀವಿಸಿ ನೋಡಿ. ಖಂಡಿತ 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 ರಿಸಲ್ಟ್ ನಿಮಗಿರುತ್ತೆ. ಹಲ್ಲೆಲೂಯಾ. ರಿಸಲ್ಟ್ ಇರುತ್ತೆ. ಯಾಕಂದರೆ ನನ್ನ ಮಾತು, ನಿಮ್ಮ ಮಾತು, ಇನ್ನೊಬ್ಬರ ಮಾತು ಸುಳ್ಳಾಗಲಿಕ್ಕೆ ಸಾಧ್ಯತೆಗಳಿದೆ. ಆದರೆ ಯೇಸು ಹೇಳಿದ ಮಾತು ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ, ಆಗಲೂ ಇಲ್ಲ ಇದುವರೆಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನಾವೇನು ಪಡಬಾರ್ದು? ಭಯ ಪಡಬಾರ್ದು. ನೀವು ಭಯಪಟ್ಟರೆ ಏನಾಗುತ್ತೆ ಗೊತ್ತಾ? ನೀವು ಭಯಪಟ್ಟಂತೆ ನಿಮ್ಮ ಜೀವಿತದಲ್ಲಿ ಆ ಭಯ ನಿಮ್ಮನ್ನು ಸೋಲಿಗೆ ಎಳ್ಕೊಂಡು ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ನೀವು ಏನಕ್ಕೆ ಭಯ ಪಡ್ತೀರೋ ಖಂಡಿತ ನಿಮ್ಮ ಜೀವನದಲ್ಲಿ ಅದು ತಪ್ಪದೆ ಸಂಭವಿಸ್ತದೆ ಕೂಡ. ಬೈಬಲ್ ಸುಳ್ಳು ಹೇಳೋದಿಲ್ಲ, ಬೈಬಲ್ ಸುಳ್ಳು ಹೇಳೋದಿಲ್ಲ. ಯೋಬ ಏನು ಹೇಳ್ತಾನೆ 3ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಒಂದು ಸ್ವಲ್ಪ ಓದೋಣ. 3ನೇ ಅಧ್ಯಾಯ 25ನೇ ವಾಕ್ಯ, ಯೋಬನ ಪುಸ್ತಕ ಒಂದು ಸ್ವಲ್ಪ ಓದೋಣ. ನೋಡಿ, ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಬಂದು ಒದಗುತ್ತದೆ. ಯಾವುದಕ್ಕೆ ಅಂಜುತ್ತೇನೋ ನನಗೆ ಭಯ ಹುಟ್ಟಿದೊಡನೆ ಏನಾಗುತ್ತೆ? ಸರಿಯಾಗಿ ಓದಿ, ಇನ್ನೊಂದು ಸರಿ ಓದಿ ಕೇಳಿಸ್ಕೊಳ್ಳಿ. ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಬಂದೊದಗ್ತದೆ. ಯಾವುದಕ್ಕೆ ಅಂಜುತ್ತೇನೋ. ನೋಡಿ, ಮಾತುಗಳೆಲ್ಲ ಸುಳ್ಳು ಆಗಲ್ಲ. ಇವತ್ತು ನೀವು ಭಯದಲ್ಲಿ ನೀವು ಜೀವಿಸಿ ನೋಡಿ, ಆ ಭಯ ನಿಮ್ಮನ್ನು
ಕುಂದಿಸಿಬಿಡುತ್ತೆ. ನಿಮಗೆ ಬದುಕಬೇಕು ಅನಿಸೋದೇ ಇಲ್ಲ, ಆ ಮಟ್ಟಕ್ಕೆ ಕರ್ಕೊಂಡೋಗ್ಬಿಡುತ್ತೆ. ಈ ಭಯ ಕೆಲವರನ್ನು ತಮ್ಮ ಜೀವನಗಳನ್ನೇ ನಷ್ಟಪಡಿಸುವಂತೆ ಮಾಡಿದೆ. ಪ್ರೈಸ್ ದಿ ಲಾರ್ಡ್. ಭಯ ಅನ್ನೋದು ಸೈತಾನನ ಒಂದು ಅಸ್ತ್ರ, ಸೈತಾನನ ಒಂದು ಅಸ್ತ್ರ. ಈ ಭಯ ನಮ್ಮಿಂದ ದೂರವಾಗಬೇಕಾದ್ರೆ ಒಂದೇ ಮಾರ್ಗ, ಯೇಸು ಕ್ರಿಸ್ತರ ಮಾತುಗಳಲ್ಲಿ ಭರವಸೆ ಇಟ್ಟು ಆ ವಾಕ್ಯವಾದ ಯೇಸುವನ್ನು ನಿಮ್ಮಲ್ಲಿ ನೀವು ಸ್ವೀಕಾರ ಮಾಡಬೇಕು. ಅಂದರೆ ಹೊಸದಾಗಿ ನಾವು ಒಬ್ಬೊಬ್ಬರು ಹುಟ್ಟಲೇಬೇಕು. ಹೊಸದಾಗಿ ಹುಟ್ಟೋದು ಅಂದರೆ ಯೇಸು ಕ್ರಿಸ್ತರನ್ನು ನನ್ನ ಹೃದಯಕ್ಕೆ ನಾನು ಬರಮಾಡಿಕೊಳ್ಳೋದು ಮಾತ್ರವಲ್ಲ, ಬಂದಂಥ ಯೇಸುವಿನ ಜೊತೆಯಲ್ಲಿ ನಾನು ಜೀವಿಸೋದು. ಹಾಲೆಲೂಯಾ. ಆಗ ನೀವು ಭಯಪಡುವ ಅವಶ್ಯಕತೆ ಇರೋದಿಲ್ಲ, ಹೆದರುವ ಅವಶ್ಯಕತೆ ಇರೋದಿಲ್ಲ. ನೋಡಿ, ಭಯಪಟ್ಟಾಗ ಏನಾಗುತ್ತೆ ಗೊತ್ತಾ? ನಿಮಗೆ ಇದು ಸರಳವಾಗಿ ಹೇಳ್ತಾ ಇದ್ದೇನೆ. ಭಯಪಟ್ಟಾಗ ಏನಾಗುತ್ತೆ ಗೊತ್ತಾ? ನಿಮಗೆ ಗೊತ್ತಿರೋ ವಿಷಯಗಳು ಕೂಡ ಮರ್ತೋಗ್ತೀರ ನೀವು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ಕೊಡ್ತೇನೆ ಸರಳವಾಗಿ. ಈ ಪೇತ್ರ 14ನೇ ಅಧ್ಯಾಯದಲ್ಲಿ, ಮತ್ತಾಯನ ಶುಭ ಸಂದೇಶದಲ್ಲಿ, ಪೇತ್ರ ಅಂತ ಯೇಸುವಿನ ಶಿಷ್ಯರು ಅಲ್ವಾ, ಇವರೆಲ್ಲ ಬೋಟಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಬೋಟ್ ಪ್ರಯಾಣದಲ್ಲಿ ಏನಾಗ್ತಾ ಇದೆ ಅಂದರೆ, ಯೇಸು ಇಲ್ಲ. ಯೇಸು ಹೇಳಿದ್ರು, ನೋಡಪ್ಪ ನೀವೆಲ್ಲ ಮುಂದೆ ಹೋಗಿ, ನಾನು ನಿಮ್ಮ ನಂತರ ಬರ್ತೀನಿ ಅಂತೇಳಿ ಯೇಸು ಇವ್ರನ್ನೆಲ್ಲ ಕಳಿಸಿದರು. ಇವರೆಲ್ಲ ಹೋದರು. ರಾತ್ರಿ ಸಮಯ ಎಲ್ಲ ಪ್ರಯಾಣ ಆಯಿತು. 3 ಗಂಟೆ ಸಮಯ, ಕೊನೆಯ ಜಾವ ಅಂತ ಬೈಬಲ್ ಹೇಳುತ್ತೆ. ಈ ಕೊನೆಯ ಜಾವದಲ್ಲಿ ಏನು ಮಾಡಿದ್ರು, ಅವರು ಪ್ರಯಾಣ ಮಾಡುವಾಗ ಯೇಸು ನೀರ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಅವ್ರ ಮೈಂಡು ನೆಗೆಟಿವ್, ಪಾಸಿಟಿವ್ ಇಲ್ಲ. ಯೇಸು ಜೊತೆನೇ ಇದ್ದಾರೆ, ಇನ್ನೂ ಅವರು ಪಾಸಿಟಿವ್ ಆಗಲಿಲ್ಲ. ಯಾಕೆಂದರೆ ಇನ್ನೂ ಪವಿತ್ರಾತ್ಮರವರಲ್ಲಿ ಬಂದಿರಲಿಲ್ಲ. ಈ ಪವಿತ್ರಾತ್ಮರನ್ನು ಯಾರೆಲ್ಲ ಪಡ್ಕೊಂಡಿಲ್ವೋ, ಹೊಸದಾಗಿ ಯಾರೆಲ್ಲ ಹುಟ್ಟಿಲ್ವೋ, ಅವ್ರ ತಲೆಯಲ್ಲೆಲ್ಲ ನೆಗೆಟಿವ್ನೇ, ಪಾಸಿಟಿವ್ ಇರೋದಿಲ್ಲ. ಇವರು ಯೇಸು ಸ್ವಾಮಿ ಜೊತೆನೇ ಇರೋದು, ಯೇಸು ಬೋಧನೆ ಮಾಡುವಾಗೆಲ್ಲ ಜೊತೆಯೇ ಇದ್ದಾರೆ. ಆದರೆ ಈ ನೀರು ಮೇಲೆ ಬರ್ತಾ ಇದ್ದಾರೆ ಯೇಸು. ಇವ್ರು ನೋಡ್ಬಿಟ್ಟು ಏನಂತ ಹೇಳ್ತಿದ್ದಾರೆ? ಏನಂತೆ? ನಮ್ಮಲ್ಲೂ ಕೂಡ ರಾತ್ರಿ ಹೊತ್ತು ಅದು ನೋಡಿದೆ ಬ್ರದರ್, ಇದು ನೋಡಿದೆ ಬ್ರದರ್, ಅದು ಹಂಗೆ ಕಾಣಿಸ್ತು ಬ್ರದರ್, 4 ನಾಲಿಗೆ, 4 ಕಾಲುಗಳು, 4 ಕೊಂಬುಗಳು, ಇದೆಲ್ಲ ಕಾಣಿಸುತ್ತೆ. ಯಾಕೆಂದರೆ ಇಲ್ಲಿ ಪೂರ್ತಿ ಅದೇ ಇರೋದು. ಖಾಲಿ ಮಾಡಿ ಎಲ್ಲ. ಪ್ರೈಸ್ ದಿ ಲಾರ್ಡ್. ಖಾಲಿ ಮಾಡಿ ಎಲ್ಲ. ಒಳ್ಳೆಯದನ್ನು ತುಂಬಿಕೊಳ್ಳಿ. ಒಳ್ಳೆಯದೊಂದೇ ಯೇಸು, ಒಳ್ಳೆಯವರೊಬ್ಬರೇ ಯೇಸು, ಅದನ್ನು ತುಂಬಿಕೊಳ್ಳಿ. ಆಗ ಯೇಸು ಶಿಲುಬೆ ಯಾತನೆ, ಯೇಸುವಿನ ಪುನರುತ್ಥಾನ, ಯೇಸುವಿನ ಪ್ರಸನ್ನತೆ, ಯೇಸು ನಿನ್ನನ್ನು ಮಗುವಾಗಿ ಎತ್ಕೊಂಡು ಹೋಗೋದು, ಇಂಥದ್ದೆಲ್ಲ ಕಾಣಿಸುತ್ತೆ. ಇಲ್ಲ ಅಂದರೆ ಬರೀ ಇದೇ ಕಾಣಿಸುತ್ತೆ. ಹಲ್ಲೆಲೂಯಾ. ಇಲ್ಲಿ ಪೇತ್ರ ಭೂತ ಅಂತ ಜೊತೆಯಲ್ಲಿದ್ದವರು ಗುರುತಿಸ್ಲಿಕ್ಕಾಗಲಿಲ್ಲ. ಭೂತ ಅಂತ ಕಿರಿಸ್ತಾ ಇದ್ದಾರೆ. ಓದ್ತೀರಾ ಸ್ವಲ್ಪ ಅದನ್ನು? ಸ್ವಲ್ಪ ಮೇಲಿಂದ ಓದು. ಏನಾದರೂ ನೋಡಿ, ಭಯ ಫಸ್ಟ್ ಸೈತಾನನ ಕೆಲಸ ಭಯ. ಯಾಕೆ ಗೊತ್ತಾ? ಅವರು ಭಯಪಟ್ಟು ಯೇಸುವನ್ನು ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅಂತ ಅವನ ಪ್ಲಾನು. ಓಕೆ, ಬಟ್ ಅವನ ಸೈತಾನನ ಪ್ಲಾನ್ಗಿಂತಲೂ ಇಡೀ ಲೋಕವನ್ನೇ ಸೃಷ್ಟಿಸಿದ ಸೃಷ್ಟಿಕರ್ತನ ಪ್ಲಾನ್ ಬೇರೆ ಇರುತ್ತಲ್ವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅವನು ಡಿಸ್ಟ್ರಾಯ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ರೆ ದೇವರು ಯಾವ ರೀತಿ ಪರಿಚಯ ಮಾಡಿಕೊಡ್ತಾರೆ, ಯಾವ ರೀತಿ ನೋಡಿ. ಅವನು ಭಯಪಡಿಸಿ ಹೇಗಾದರೂ ಮಾಡಿ ನ್ಯೂಟ್ರಲ್ ಮಾಡಬೇಕು ಅಂತ ಸೈತಾನ ಪ್ಲ್ಯಾನ್ ಮಾಡ್ತಿದ್ದಾನೆ. ಬಟ್ ದೇವ್ರು ಏನು ಮಾಡ್ತಾರೆ ಗೊತ್ತಾ? ದೊಡ್ಡ ಒಂದು ಕಾರ್ಯವನ್ನು ಅಲ್ಲಿ ಮಾಡ್ತಾರೆ. ಓದೋಣ. ಶಿಷ್ಯರು ಭಯಭ್ರಾಂತರಾದರು, ದಿಗಿಲುಗೊಂಡು ಭೂತ ಎಂದು ಚೀರಿದರು. ತಕ್ಷಣವೇ ಯೇಸು, ಭಯಪಡಬೇಡಿ. ಏನು ಪಡಬೇಡಿ? ಭೂತನ ನೋಡಿ, ರೋಗನ ನೋಡಿ, ಈ ಲೋಕನ ನೋಡಿ, ನಿಮ್ಮ ಶರೀರದಲ್ಲಿ ಆಗುವ ಬದಲಾವಣೆಗಳನ್ನು ನೋಡಿ, ನಿಮ್ಮ ವಿರೋಧಿಗಳನ್ನು ನೋಡಿ. ಯಾಕೆಂದ್ರೆ ಯಾರಿದ್ದಾರೆ? ಯೇಸು ಇದ್ದಾರೆ. ಯಾರಿದ್ದಾರೆ? ಯೇಸು ಇದ್ದಾರೆ. ಗ್ಯಾರಂಟಿನಾ? ನನ್ನಲ್ಲಿ ಯೇಸು ಇದ್ದಾರೆ. ಪ್ರಶಾಂತ್, ಯಾರಿದ್ದಾರೆ? ಬರೀ ಮಾತಲ್ಲಿ ಹೇಳ್ಬೇಡಿ, ವಧೆ ತಿಂತೀರಾ. ಹಲ್ಲೆಲೂಯಾ. ಒಂದು 10 ಸರಿ ಹೇಳಿ, ನನ್ನಲ್ಲಿ, ನನ್ನ ಜೊತೆ ಯೇಸು ಇದ್ದಾರೆ. ಇದು ಹೆಂಗೆ ಹೇಳ್ಬೇಕು ನೀವು ಅಂದರೆ, 100% ಇದ್ದಾರೆ ನನ್ನ ಜೊತೆ. ಆ ಕನ್ವಿಕ್ಷನಲ್ಲಿ ಹೇಳಬೇಕು ನೀವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವು ನಿಮ್ಮ ಗಂಡನನ್ನು ಹೆಂಡ್ತಿನೋ ಭಾಳ ಪ್ರೀತಿ ಮಾಡಿದ್ರೆ
ಒಂದು ವಾರ ಅವರು ಎಲ್ಲ ಟೂರ್ ಹೋದರೆ ನೀವು ಕುತ್ಕೊಂಡಿದ್ದಾಗ ನಿಮ್ಮ ಯಜಮಾನ್ರಲ್ಲಿ ಕೂತಂಗೆ ಆಗಲ್ವ ನಿಮಗೆ? ಆಗಲ್ವಾ? ನೆನೆಸ್ಕೊಳ್ಳಲ್ಲ ನೀವು? ಆಗತ್ತಾ ಇಲ್ಲ? ಸುಳ್ಳು ಹೇಳಬೇಡಿ, ನನಗಾಗತ್ತಪ್ಪ. ಹಾಲೆಲೂಯ, 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 ಹಾಲೆಲೂಯ. ಸುಳ್ಳು ಬೇರೆ ಹೇಳ್ತೀರಾ, ಇರಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇಲ್ಲಿದ್ದಂಗೆ ಆಯಿತು, ಇಲ್ಲಿ ಓದಂಗೆ ಆಯಿತು. ಓಕೆ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಆದರೆ ಇದ್ದಂಗೆ ಅಲ್ಲ, ಇಲ್ಲಿ ಯೇಸು ನಿಜವಾಗ್ಲೂ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಇದ್ದಂಗಲ್ಲ, 100% ಅಲ್ಲ, 200% ಯೇಸು ಇಲ್ಲಿ ಇದ್ದಾರೆ. ಆ ನಂಬಿಕೆಯಲ್ಲಿ ಒಂದು 4-5 ಸರಿ ಎಲ್ಲರೂ ಕೂಡ ಯೇಸು ನನ್ನೊಂದಿಗೆ ಇದ್ದಾರೆ, 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 ಯೇಸು ನನ್ನೊಂದಿಗೆ ಇದ್ದಾರೆ. ಪ್ರಿಯರೇ, ಈ ಮಾತನ್ನು ನೀವು ನಿಮ್ಮ ಹೃದಯದಿಂದ ಅರಿಕೆ ಮಾಡುವಾಗಲೇ ನಿಮ್ಮಲ್ಲಿ ಕೆಲವರಿಗೆ ಸಂಪೂರ್ಣವಾದ ಒಂದು ಬಿಡುಗಡೆಯನ್ನು ಕೊಟ್ಟಿದ್ದಾರೆ ದೇವರು. ನಿಮ್ಮಲ್ಲಿ ವಿಶ್ವಾಸವಿಟ್ಟು ಈ ವಾಕ್ಯವನ್ನು ನೀವು ಹೇಳುವಾಗಲೇ ಭಯದಿಂದ ಸಹೋದರಿಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ. ಓಕೆ, ಆ ವಾಕ್ಯವನ್ನು ಓದೋಣ. ಭಯಪಡಬೇಡಿ, ನಾನೇ ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ. ಏನಾಗಿರಿ? ಯೇಸುವಿನ ಪ್ರತಿಯೊಂದು ಮಾತುಗಳು ನಿಮ್ಮನ್ನು ಬಲಪಡಿಸ್ತವೆ. ಹಾಲೆಲೂಯ. ಈ ಲೋಕದಲ್ಲಿ ಯಾರ ಮಾತುಗಳು ನಿಮ್ಮನ್ನು ಬಲಪಡಿಸೋದಿಲ್ಲ. ಉದಾಹರಣೆಗೆ ನೀವು ಹೋಗ್ಬಿಟ್ಟು ನನಗೆ ಸ್ವಲ್ಪ ಜಾಸ್ತಿ ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿಬಿಟ್ಟಿದೆ, ಡೆಂಗ್ಯೂ ಆಗಿಬಿಟ್ಟಿದೆ ಅಂತ ಇವಳ ಹತ್ರ ಹೇಳಿ ನೋಡಿ. ಅವಳೇನು ಹೇಳ್ತಾಳೆ ಗೊತ್ತಾ? ಮೊನ್ನೆ ಆ ಪಕ್ಕದ ಮನೆಯಲ್ಲಿ ಡೆಂಗ್ಯೂ ಕಮ್ಮಿ ಆಗಿ ಒಬ್ಬರು ಸತ್ತೋಗ್ಬಿಟ್ರು ಅಂತ. ಹಲ್ಲೆಲೂಯಾ. ಈಗ ನಮಗೆ ನಿಜವಾಗ್ಲೂ ಧೈರ್ಯ ಬರುತ್ತಾ? ಅದೇ ಇವಳ ಒಳಗಡೆ ಯೇಸು ಇದ್ದರೆ ಅವಳೇನು ಹೇಳ್ತಾಳೆ ಗೊತ್ತಾ? ಡೆಂಗ್ಯೂಗಿಂತ ನಿಮ್ಮ ಒಳಗಡೆ ಇರುವ ಯೇಸು ದೊಡ್ಡವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇದನ್ನು ರೋಗಕ್ಕಂತ ತಗೋಬೇಡಿ, ನಿಮ್ಮ ಜೀವನಕ್ಕೆ ತಗೊಳ್ಳಿ. ಅದೆಂಥ ಎದುರಾಳಿ ಇರಲಿ, ಅದೆಂಥ ಎದುರಾದ ಕಾರ್ಯಗಳಿರಲಿ, ಸೈತಾನನೇ ಇರಲಿ, ಭಯಪಡಕ್ಕೆ ಹೋಗಬೇಡಿ. ನನ್ನ ಯೇಸು ನನ್ನ ಜೊತೆ ಯಾವಾಗಲೂ ಇದ್ದಾರೆ, ಅವರಿಂದ ಬೇರ್ಪಡಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ನಾನು ಇದನ್ನು ಗೆಲ್ತೇನೆ. ಈ ರೀತಿ ನಿಮ್ಮನ್ನು ನೀವು ಟ್ಯೂನ್ ಮಾಡ್ಕೋಬೇಕು. ಆ ದೇವ್ರು ಏನು ಮಾಡಲ್ಲ, ಕೇಳಿಸ್ಕೊಂಡು ನೀವು ಟ್ಯೂನ್ ಮಾಡ್ಕೋಬೇಕು. ನಮ್ಮದು ದಡ್ರದ್ದು ಏನು ಗೊತ್ತಾ? ಭಾಳ ಬುದ್ಧಿವಂತರು ನಾವಿದ್ದೀವಿ. ದೇವ್ರು ಬಂದು ಮಾಡಲಿ, ಒಂದು ದಿವಸನೂ ಮಾಡಲ್ಲ. ದೇವರು ಬಂದು ಮಾಡಲಿ, ನೀನು ಆರಾಮಾಗಿ ಸೋಫಾ ಮೇಲೆ ಮಲ್ಕೊಂಡು ಆರಾಮಾಗಿದ್ಬಿಡು. ಪ್ರೈಸ್ ದಿ ಲಾರ್ಡ್. ದೇವರು ಕೆಲಸ ಮಾಡ್ತಾರೆ, ನಿನ್ನ ಕೆಲಸ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ದುಂದುಗಾರ ಮಗ ಎದ್ದು ಬಂದ, ಅಲ್ಲೇ ಇದ್ದಿದ್ರೆ ಹೋಗ್ಬಿಡ್ತಿದ್ದ ಅವನು. ಪ್ರೈಸ್ ದಿ ಲಾರ್ಡ್. ಎದ್ದು ಬರಬೇಕು ನಾವು. ಹೌದು, ಇಷ್ಟು ದಿವಸ ನಾನು ಮಲ್ಕೊಂಡಿದ್ದೆ, ಇಷ್ಟು ದಿವಸದ ಮೂಲೆಯಲ್ಲಿ ಕೂತ್ಕೊಂಡಿದ್ದೆ, ದೇವರ ವಾಕ್ಯಗಳನ್ನು ಕೇಳಿಸ್ಕೊಂಡು ಸುಮ್ಮನೆ ಬಿಟ್ಟುಬಿಡ್ತಿದ್ದೆ. ಇಲ್ಲ, ಒಂದೊಂದು ವಾಕ್ಯವನ್ನು ಕೇಳಿ ನಾನು ವರ್ಕೌಟ್ ಮಾಡ್ತೇನೆ, ಬಿಡಲ್ಲ. ಈ ವಾಕ್ಯದಂತೆ ನನ್ನ ಜೀವನದಲ್ಲಿ ದೇವರು ಕಾರ್ಯ ಮಾಡ್ತಾರೆ, ಅದನ್ನು ನಾನು ನೋಡ್ತೀನಿ. ಈ ಛಲ ನಿಮ್ಮಲ್ಲಿರಬೇಕು, ಈ ಹಂಬಲ ನಿಮ್ಮಲ್ಲಿರಬೇಕು, ಈ ತವಕ ನಿಮ್ಮಲ್ಲಿರಬೇಕು. ಯಾವಾಗ ತವಕ ಪಡ್ತಿರೋ ದೇವರ ಆತ್ಮ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ಹಾಲೆಲೂಯಾ. ಧೈರ್ಯವನ್ನು ತುಂಬಿಸ್ತಾರೆ. ನಮ್ಮಲ್ಲಿ ನಾವು ಕೇಳಿಸ್ಕೊಳ್ಳೋದೆಲ್ಲ ನೆಗೆಟಿವ್ನೇ. ಎಷ್ಟೇ ನಾವು ಪ್ರಾರ್ಥನೆಯವರು ಅಂತೀವಿ, ಭಾಳ ಬೇಸರ ಆಗುತ್ತೆ. ಏನಾದರೂ ಒಂದು ಸಮಸ್ಯೆ ಹೇಳಕ್ಕೆ ಹೋದರೆ, ಹೌದಾ ಹಿಂಗ ಅವ್ರು ಹೇಳುವಾಗಲೇ ಈ ರಾತ್ರಿ ಹೊತ್ತು ದೆವ್ವದ ಕಥೆಗಳು ಹೇಳ್ತಾರಲ್ಲ, ಹಂಗಿರುತ್ತೆ. ಈ TV 9 ಹೇಳ್ತಾರಲ್ಲ, ಹೀಗೂ ಉಂಟೆ, ಈ ಥರ ನಮ್ಮನ್ನು ಇನ್ನೂ ಭಯ. ಪ್ರಿಯರೇ, ನಿಜವಾಗ್ಲೂ ನಿಮ್ಮ ಒಳಗಡೆ ವಾಕ್ಯ ಇದ್ದರೆ ನೀವು ಅವರಿಗೆ ಹೇಳಿ ಕಳಿಸ್ತೀರ, ಏಯ್ ಪಿಶಾಚಿ ಥರ ಆಡಬೇಡ, ಏಸು ಥರ ಇರು ಅಂತೇಳಿ ಕಳಿಸಿಬಿಡ್ತೀರಿ ನೀವು. ಹಾಲೆಲೂಯಾ. ಆ ಮಾತುಗಳು ಕೇಳಿಸ್ಕೊಳಕ್ಕೆ ಹೋಗೋದಿಲ್ಲ, ನೀವು ಭಯಪಡಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಿಮ್ಮ ಒಳಗಡೆ ಇರುವ ಪವಿತ್ರಾತ್ಮ ಆ ರೀತಿ ಕೆಲಸ ಮಾಡಿಸ್ತಾರೆ. ಯೇಸುವಿನ ಪ್ರತಿಯೊಂದು ಮಾತುಗಳು ನೀವಾಗಿರುವ ಅವಸ್ಥೆಯಿಂದ ನಿಮ್ಮನ್ನು ಬಲಪಡಿಸಿ ಎತ್ತಿ ಹಿಡಿಯುವಂಥದ್ದಾಗಿದೆ. ಪ್ರಿಯರೇ, ಕುಗ್ಗಿಸೋ ಮಾತುಗಳಿದೆಯಲ್ವಾ, ಅದು ದೇವರ ಮಾತುಗಳಲ್ಲ.
ಖಂಡಿತ 100%. ಯಾವುದೆಲ್ಲ ಕುಗ್ಗಿಸ್ತದೋ ಅದು ದೇವ್ರ ಮಾತಲ್ಲ, ಸೈತಾನನ ವಂಚನೆ. ಅದು ಎತ್ತಿ ಹಿಡಿಯುವಂಥದ್ದು, ನಿಮ್ಮನ್ನು ಕೈ ಹಿಡಿದು ಎಬ್ಬಿಸುವಂಥದ್ದು ಮಾತ್ರವೇ ದೇವರ ವಾಕ್ಯ. ಆ ವಾಕ್ಯ ಯಾವಾಗಲೂ ನೋಡಿ, ಯಾವತ್ತೂ ನಮ್ಮನ್ನು ದೇವರು ಬಿಟ್ಟು ಹೋಗಲ್ಲ, ಆದರೆ ಅವ್ರನ್ನ ಬಿಟ್ಟು ಹೋಗ್ತಾ ಇರೋದು ನಾವೇ. ಪ್ರೈಸ್ ದಿ ಲಾರ್ಡ್. ಹೌದಲ್ವಾ? ಹಾಲೆಲೂಯಾ, ಹಾಲೆಲೂಯಾ. ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಶಿವಾಜಿನಗರಕ್ಕೆ ಏನಾದರೂ ಬರೋ ಪ್ಲಾನ್ ಇದ್ದರೆ ಬನ್ನಿ. ಅಲ್ಲಿ ತುಂಬ ರಶ್ ಇರುತ್ತಲ್ವಾ ಸೆಪ್ಟೆಂಬರ್, ಅಲ್ವಾ? ಹೌದಲ್ವಾ? ಈಗ ನಿಮ್ಗೊಂದು 3 ವರ್ಷದನೋ 2 ವರ್ಷದ ಮಗು ಇರುತ್ತೆ ಅಂತ ಇಟ್ಕೊಳ್ಳೋಣ. ಈಗ ಆ ಕ್ರೌಡಲ್ಲಿ ಎತ್ಕೊಂಡು ನಡೀತಿರೋ ಅಥವಾ ಕೈ ಹಿಡ್ಸ್ಕೊಂಡು ನಡೆದುಕೊಂಡು ಹೋಗ್ತೀರೋ? ಯಾಕೆ ಹೇಳಿ? ಏನು? ರಶ್ ಇರುತ್ತೆ ಅದಕ್ಕೆ. ಆಮೇಲೆ ಬೇರೆ ಏನು? ಮಗುನಿಗೆ ಮೆತ್ತಿಗೆ ಹಿಡ್ಕೊಂಡಿದ್ರೆ ಗಟ್ಟಿಗೆ ಹಿಡ್ಕೋತೀರಾ? ಯಾಕೆ ಹೇಳಿ? ಭಯ. ಯಾಕೆ ಭಯ? ಆ ಮಗು ಏನು ಮಾಡುತ್ತೆ ಗೊತ್ತಾ? ಅಲ್ಲಿ ಐಸ್ ಕ್ರೀಮ್ ನೋಡುತ್ತೆ, ಅಲ್ಲಿ ಬಲೂನ್ ನೋಡುತ್ತೆ. ಆವಾಗ ನೀವು ತಂದೆ ಅನ್ನೋದನ್ನು ಕೂಡ ಮರ್ತು ಏನು ಮಾಡುತ್ತೆ ಗೊತ್ತಾ? ಎಳ್ಕೊಂಡು ಹೋಗಿ ಆ ಬಲೂನ್ ಇಸ್ಕೊಳಕ್ಕೆ ಕೊಡುತ್ತೆ, ಅದು ಐಸ್ ಕ್ರೀಮ್ ತಿನ್ನೋಕೆ ಕೊಡುತ್ತೆ. ಹೋಗಿ ಏನಾಗುತ್ತೆ? ಮಿಸ್ ಆಗಿಬಿಡುತ್ತೆ. ಇವತ್ತು ನಮ್ಮಪ್ಪ ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ. ನನ್ನನ್ನು ಹಿಡ್ಕೊ, ನಾನು ನಿನ್ನ ನಡೆಸ್ತೀನಿ. ಅವ್ರು ಹಿಡ್ಕೊಳ್ಳಲ್ಲ, ನನ್ನನ್ನು ಹಿಡ್ಕೊ ಅಂತ ಹೇಳ್ತಾರೆ ಅವರು. ಪ್ರೈಸ್ ದಿ ಲಾರ್ಡ್. ನಾನು ಹಿಡ್ಕೋಬೇಕು ಅವ್ರನ್ನ. ಅವ್ರು ನನ್ನನ್ನು ಯಾವತ್ತೂ ಬಿಡಲ್ಲ, ನಾನು ಹಿಡ್ಕೋಬೇಕು ಅವ್ರನ್ನ ಹಿಡ್ಕೊಂಡ್ರೆ ಅದು ಎಂಥ ಕ್ರೌಡ್ ಆಗಿರಲಿ, ಅದೆಂಥ ಸಮಸ್ಯೆ ಇರಲಿ, ಅದೆಂಥ ಬೆಂಕಿ ಇರಲಿ, ಅದ್ರ ಮಧ್ಯದಲ್ಲಿ ನನ್ನನ್ನು ನಡೆಸ್ತಾರೆ ನನ್ನ ದೇವರು. ಹಾಲೆಲೂಯಾ, ಹಾಲೆಲೂಯಾ. ನಡೆಸ್ತಾರೆ ಪ್ರಿಯರೇ. ನಾನು ಯಾವಾಗಲೂ ಈ ಸಾಲುಗಳನ್ನು ಆಡ್ತಾನೆ ಇರ್ತೀನಿ. ಜಲರಾಶಿ ಹಾಯುವಾಗ ಜೊತೆಯಲ್ಲಿ ನೀನಿರುವೆ, ಅಗ್ನಿಯಲ್ಲಿ ನಡೆಯುವಾಗ ಹತ್ತಿರವೇ ನೀನಿರುವೆ. ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ. ಏಸಯ್ಯ, 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 ಏಸಯ್ಯ. ತಾಯಿ ತನ್ನ ಮಗುವನ್ನು ಮರೆತರು, ನಾನಿನ್ನ ಮರೆಯಲಾರೆ. ನಿನ್ನ ಅಂಗೈಯಲ್ಲೇ ಚಿತ್ರಿಸಿರುವೆ. ತಾಯಿ ಮರೆತರು ನಾನು ನಿನ್ನ ಮರೆಯೋದಿಲ್ಲ. ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸ್ಕೊಂಡಿದ್ದೀನಿ, ಕೊರ್ಕೊಂಡಿದ್ದೀನಿ. ನೀನು ಒಂದೇ ಮಾಡು, ನನ್ನ ಮಾತನ್ನು ನಂಬು. ಹಾಲೆಲೂಯಾ. ನನ್ನೊಂದಿಗೆ ನೀನಿರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅವರೊಂದಿಗಿರೇ. ದೇವರ ವಾಕ್ಯ ನಮ್ಮನ್ನು ಬಲಪಡಿಸಿ ನಿಲ್ಲಿಸುವಂಥದ್ದಾಗಿದೆ, ನಮ್ಮನ್ನು ಎತ್ತಿ ಹಿಡಿಯುವಂಥದ್ದಾಗಿದೆ. ಇಲ್ಲಿ ಕೂತಿದ್ದೀರಲ್ವಾ, ನೀವು ಯಾವ್ಯಾವ ಕ್ಷೇತ್ರದಲ್ಲಿ ಮುಳುಗೋಗಿದ್ದೀರೋ ಅಥವಾ ಮುಳುಗ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ದೇವರ ವಾಕ್ಯವನ್ನು ನಂಬಿ, ನಿಮ್ಮ ಹೃದಯ ಪವಿತ್ರಾತ್ಮನ ಬೆಂಕಿಯಿಂದ ಹತ್ತಿ ಉರಿಯುತ್ತೆ. ನಿಮ್ಮ ಜೀವನಗಳು ನಿಜವಾದ ಹೊಸ ಒಡಂಬಡಿಕೆಯ ಕ್ರಿಸ್ತಿಯ ಜೀವನಗಳಾಗಿ ಮಾರ್ಪಡ್ತದೆ. ಹಾಲೆಲೂಯಾ. ಆ ರೀತಿ ಬಯಸ್ತಾರೆ ದೇವರು. ಬೆಂಕಿ ಆರೋಗಿರೋದನ್ನು ಇಷ್ಟಪಡೋದಿಲ್ಲ. ನಮ್ಮೊಳಗಡೆ ಪವಿತ್ರಾತ್ಮನ ಬೆಂಕಿ ಉರಿತಾನೇ ಇರಬೇಕು. ಉರಿತಾ ಇರೋದಂದರೆ ನಾನು ಯಾವಾಗ ಯೇಸುವಿನೊಂದಿಗಿರ್ತೀನೋ, ಯಾವಾಗ ಅವ್ರ ಮಾತಿನಲ್ಲಿ ಭರವಸೆ ಇಟ್ಟು ಜೀವಿಸ್ತೀನೋ, ನನ್ನ ದೇವರು ನನ್ನ ಜೊತೆ ಇದ್ದಾರೆ ಅಂತ ನಂಬ್ತೀನೋ, ಆ ದಿನಗಳು, ಆ ವರ್ಷಗಳು ಎಲ್ಲವೂ ಕೂಡ ಅವರು ಉರಿತಾನೆ ಇರ್ತಾರೆ. ನಾನು ಉರಿಯುವಾಗ ಹೆಂಗಿರ್ತೀನಿ? ಹಾಲೆಲೂಯಾ, ಹಾಲೆಲೂಯಾ. ಈಗ ಬೆಂಕಿ ಇಲ್ಲಿ ಉರಿತಾ ಇದೆ, ನಾನು ಇಲ್ಲೇ ನಿಂತಿದ್ದೀನಿ. ನಾನು ಇಲ್ಲಿ ನಿಂತರೆ ಏನಾಗುತ್ತೆ ಹೇಳಿ? ಸ್ವಲ್ಪ ಕಪ್ಪು ಕಾಣ್ತೀನಿ, ಯಾಕೆಂದರೆ ಇಲ್ಲಿ ಕತ್ಲೆ ಅಲ್ವಾ. ಸ್ವಲ್ಪ ಬೆಂಕಿ ಉರಿಯೋ ಹತ್ರ ಬಂದರೆ ಹಿಂಗೆ ನಿಂತ್ಕೊಂಡ್ರೆ ಏನಾಗುತ್ತೆ ಹೇಳಿ? ಯಾಕೆ ಬೆಳಕಾಗುತ್ತೆ ಹೇಳಿ? ಆ ಉರಿಯುವ ಬೆಂಕಿಗೆ ಏನಾಗುತ್ತೆ? ನನ್ನ ಮುಖ ಪ್ರಕಾಶಿಸ್ತದೆ. ಅದೇ ರೀತಿ ವಾಕ್ಯ ನನ್ನ ಒಳಗಡೆ ಇದ್ದಾಗ ಆ ವಾಕ್ಯದ ಬೆಳಕು ಈ ಮುಖದಲ್ಲಿ ಪ್ರಕಾಶಿಸ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಓಕೆ, ಓದ್ಬಿಡಿ, ಆಯಿತು ಸುಮ್ಮನೆ. ಹಾಂ ಹಾಂ ಹಾಂ, ಓಕೆ. ಹಾಂ ಹಾಂ, ಓಕೆ. ಹಾಂ 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 ಹಾಂ. ನೋಡಿ, ಇಂಥ ಮಕ್ಕಳು ನಾವಾಗಬೇಕು. ಪ್ರೈಸ್ ದಿ ಲಾರ್ಡ್. ಅಪ್ಪ ಅದು ಎಂಥದನ ಇರಲಿ, ಅಪ್ಪ ಅದೆಂಥದನ್ನೇ ಇರಲಿ, ನಿಂತಾನೆ. ಈಗ ನನಗೇನು ಭಯ ಇಲ್ಲ. ನಾನು ಈ ಸಮುದ್ರ ಅಲ್ಲ, ಇನ್ನೊಂದು ಹಿಂದೂ ಮಹಾಸಾಗರ ಆದರೂ ಪರವಾಗಿಲ್ಲ, ಸುನಾಮಿ ಬಂದರೂ ಪರವಾಗಿಲ್ಲ, ನಾನು ನೀರಿನ ಮೇಲೆ ನಡ್ಕೊಂಡು ಬರಲ್ಲ. ಇವತ್ತು ನೀವುಗಳು ನಿಮ್ಮ ಅವಸ್ಥೆಯನ್ನು ಬಿಟ್ಟು
ಯಾವುದಕ್ಕೆ ಭಯ ಪಡ್ತಿದ್ದೀರೋ? ಪ್ರಶಾಂತ್, ಅನಿತಾ, ಲೀನಕ್ಕ, ಯಾರೆಲ್ಲ ನನಗೆ ಹೆಸರುಗಳು ಗೊತ್ತಿಲ್ಲ, ಎಲ್ರದ್ದು ನಿನ್ನ ಹೆಸರು ಗೊತ್ತು ನನಗೆ ಈಗ. ಪ್ರೈಸ್ ದಿ ಲಾರ್ಡ್. ಸೊ ನಾವೆಲ್ಲರೂ ಕೂಡ ಏನು ಗೊತ್ತಾ, ನಾವಿರುವಂಥ ಅವಸ್ಥೆಯನ್ನು ಬಿಟ್ಟು ಏನು ಮಾಡಬೇಕು ಗೊತ್ತಾ? ಯೇಸು ವಾಕ್ಯದ ಮುಖಾಂತರ ಕರಿತಾ ಇದ್ದಾರೆ, ನನ್ನನ್ನು ಕರಿತಾ ಇದ್ದಾರೆ. ಈಗ ಆಗಲ್ಲ ಅಂತ ನಾನಿರಲ್ಲ, ನಾನೀಗ ಸಮುದ್ರದ ನೀರಿನ ಮೇಲೆ ಏನು ಮಾಡ್ತೀನಿ? ಯಾಕಂದರೆ ಕರಿತಾ ಇರೋದು ಯಾರು ಕರಿತಾ ಇರೋದು? ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಿಮಗೆ ಅಸಾಧ್ಯವಾದದ್ದೊಂದು ಇರಲ್ಲ. ಯಾಕೆಂದರೆ ಸಾಧ್ಯವಾಗಿಸುವ ದೇವನು ನಿಮ್ಮ ಜೊತೆ ಇದ್ದಾರೆ. ಹಾಲೆಲೂಯಾ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಜೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಅಲ್ವಾ? ಸಮುದ್ರ ನಿನ್ನನ್ನು ಕಂಡು ಓಡಬೇಕದು. ಯಾಕಂದರೆ ನಿನ್ನ ಒಳಗಡೆ ಇರುವ ಯೇಸುವನ್ನು ಅದು ನೋಡಬೇಕು. ಹಾಲೆಲೂಯಾ. ಈಗ ಪೇತ್ರ ಆ ಸಮುದ್ರನ ನೋಡಿಲ್ಲ, ನೀರನ್ನು ನೋಡಿಲ್ಲ, ಯಾವುದೂ ಅವನಿಗೆ ಮೈಂಡಲ್ಲಿಲ್ಲ. ಈಗ ಯಾರನ್ನ ನೋಡ್ತಾ ಇದ್ದಾನೆ? ನಿಮ್ಮ ಜೀವನದ ಕೊನೆ ಉಸಿರು, ಇನ್ನೇನು ಸತ್ತೋಗ್ತೀವಿ, ಆ ಪರಿಸ್ಥಿತಿಯಲ್ಲೂ ಕೂಡ ನೀವು ಯಾರನ್ನ ನೋಡಬೇಕು? ಭಯ ಅನ್ನೋದಿರೋದಿಲ್ಲ ಅವಾಗ ನಿಮಗೆ. ಹಾಲೆಲೂಯಾ. ಅವಾಗ ನೀವು ಸಾಯೋಕ್ಕೆ ಏನು ಮಾಡ್ತೀರ ಗೊತ್ತಾ? ಸಂತೋಷವಾಗಿ ಸಾಯ್ತೀರಾ. ಯಾಕಂದರೆ ಯಾರನ್ನ ನೋಡ್ತಾ ಇದ್ದೀರಾ? ಈಗ ಯೇಸು ನೋಡ್ತಾ ಇದ್ದರೆ ಬದುಕಬೇಕು ಅಂತ ಆಸೆ ಬರುತ್ತಾ? ಏನಾಗುತ್ತೆ ಹೇಳಿ? ಹಂಗನ್ಬಿಟ್ಟು ಹೋಗ್ಬಿಟ್ಟಿರ. ಆಮೇಲೆ ಹಂಗೆ ಹೋಗಬೇಡಿ. ಹಾಲೆಲೂಯಾ. ನಾನು ಹೇಳ್ತಾ ಇರೋದು ಪಾಯಿಂಟ್ ಅರ್ಥ ಆಗ್ತಿದೆಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪೇತ್ರ ಯೇಸುವನ್ನು ನೋಡಿ ಅವ್ರು ಕರಿತಾನೆ, ಅವನಿಗೆ ಆಸೆ ಆಗ್ಬಿಡ್ತು. ಏನಾದರೂ ಆಗಿರಲಿ, ನಾನೀಗ ಅವ್ರು ನಡೀತಾ ಇದ್ದಾರೆ, ನಾನು ನಡೀತೇನೆ. ಬೇರೆ ಯಾರನ್ನ ನೋಡಿ ನಡಿಯಕ್ಕೆ ಹೋಗ್ಬಿಟ್ಟಿರಾ? ಹುಷಾರು. ಪ್ರೈಸ್ ದಿ ಲಾರ್ಡ್. ಇವತ್ತು ನೀರಿನ ಮೇಲೆ ತೋರಿಸ್ತಾ ಇದ್ದಾರೆ ಕೆಲವರು, ಬೇರೆ ರೀತಿಯಲ್ಲಿ. ಗೊತ್ತಾ? ನಾನು ನಡಿತೀನಂತ ನೀವು ನಡಿಯಕ್ಕೆ ಹೋಗ್ಬಿಡ್ತೀರಾ. ನೀವು ನಡಿಬೇಕಾಗಿದ್ದು ಯಾರನ್ನ ನೋಡಿ? ಯೇಸುವನ್ನು ನೋಡಿ ನಡೆಯುವಾಗ ನೀವು ಒಂದು ದಿವಸವೂ ಕೂಡ ಮುಳುಗಲಿಕ್ಕೆ ಬಿಡಲ್ಲ. ಯೇಸು ನಿಮ್ಮನ್ನು ನಡೆಸ್ತಾರೆ. ಪ್ರಿಯರೇ, ನೋಡಿ ಇಲ್ಲಿ ಪೇತ್ರ ಏನು ಮಾಡ್ತಿದ್ದಾನಂದರೆ, ನೀವ್ಯಾದರೆ ಏಸಪ್ಪ ನಾನು ಕೂಡ ಬರಲಾ? ನೋಡಿ ಅವನ ಆಸೆ ನೋಡಿ. ಏಸಪ್ಪ ನೀರಲ್ಲಿ ಮುಳುಗಲ್ವ? ನಾನು ನೀರಲ್ಲಿ ನಡೆದಿದ್ದು ಯಾರನ್ನೂ ನೋಡಿಲ್ಲ. ನಾನು ಮೀನು ಹಿಡಿತೀನಿ, ಈಜು ಹೊಡಿತೀನಿ, ಎಲ್ಲ ಗೊತ್ತು ನನಗೆ. ಆದರೆ ನೀರಲ್ಲಿ ಇವತ್ತಿನ ತನಕ ನಡೆದಿಲ್ಲ, ನಾನು ನಡೆಯೋಕ್ಕಾಗಿಲ್ಲ. ನೀನು ನೀರ ಮೇಲೆ ಏನು ಪ್ರಶ್ನೆ ಇಲ್ಲ ಅಲ್ಲಿ. ಅದು ವಿಶ್ವಾಸ, ಇದು ನಂಬಿಕೆ. ಅವನೇನು ಮಾಡ್ದ? ನಾನು ಬರಲ್ಲ, ಬಾ. ನಡೆಯೋಕ್ಕೆ ಶುರು ಮಾಡ್ದ ಅಣ್ಣ. ಈಗ ಎಲ್ಲಿ ನಡೀತಾ ಇದ್ದಾನೆ? ಎಲ್ಲಿ? ಯಾರನ್ನ ನೋಡ್ಕೊಂಡು ಹೋಗ್ತಾ ಇದ್ದಾನೆ? ಎಲ್ಲಿ ತನಕ ನೀವು ಯೇಸುವನ್ನು ನೋಡ್ತಾ ಇರ್ತೀರೋ, ಈ ಲೋಕದ ಯಾವುದೇ ಭಯ ನಿಮ್ಮನ್ನು ಭಯಪಡಿಸ್ಲಿಕ್ಕಾಗಲ್ಲ. ಹಾಲೆಲೂಯಾ. ಎಲ್ಲಿವರೆಗೆ ನೀವು ಯೇಸುವನ್ನು ನೋಡ್ತೀರೋ, ನಿಮ್ಮ ಗುರಿ ಯೇಸುವಾಗಿರ್ತಾರೋ, ನೀವು ಭಯಪಡಲ್ಲ, ಯಾವುದಕ್ಕೂ ಭಯಪಡಲ್ಲ. ಪಿಶಾಚಿಗಂತೂ ಭಯನೇ ಪಡೋದಿಲ್ಲ. ಹಿಂಗೆ ತೊಡೆ ತಟ್ಟಿ ನಿಂತ್ಕೋತೀರಿ ನೀವು. ಹಾಲೆಲೂಯಾ. ಹಾಲೆಲೂಯಾ. ಏನಂತ? ನಿನಗಿಂತ ದೊಡ್ಡವ್ರು ನನ್ನಲ್ಲಿ ಇದ್ದಾರೆ. ಹಾಲೆಲೂಯಾ. ಈ ಒಂದು ವಿಶ್ವಾಸ, ಈ ಒಂದು ಧೈರ್ಯ ನಿಮ್ಮಲ್ಲಿ ಇರ್ತದೆ. ಇಲ್ಲಾಂದರೆ ಏನು ಗೊತ್ತಾ? ಮನೇಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಚಳಿ ಜ್ವರ ಬಂದರೂ ನಡುಗ್ತಾ ಇರ್ತಾನೆ. ಯಾವುದೋ ಮೆಟ್ಕೊಬಿಟ್ಟಿದೆ, ಏನೋ ಸೇರ್ಕೊಬಿಟ್ಟಿದೆ. ಬ್ರದರ್ ಬನ್ನಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಓಕೆ, ಓದ್ಬಿಡಿ ಅದನ್ನು. ಹಾಂ. ಓಕೆ. ಓಕೆ. ಏನನ್ನ ಹಿಡಿದು? ಯಾರನ್ನ ಹಿಡಿದು? ಓಕೆ, ಇನ್ನು ಮುಂದಿನ ದಿವಸ ನಾವು ಕಂಟಿನ್ಯೂ ಮಾಡೋಣ. ಪ್ರಿಯ ಸಹೋದರ ಸಹೋದರಿ, ಒಂದು ವೇಳೆ ಸೋತವರಾಗಿ ನೀವಿದ್ದರೆ ಇಲ್ಲಿ ಖಂಡಿತ ಇದ್ದೀರಾ, ಇಲ್ಲ ಅಂತ ಹೇಳಬೇಡಿ. ಇದ್ದೀರಾ? ಯಾವ ಕ್ಷೇತ್ರದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಕ್ಷೇತ್ರ. ಒಬ್ಬೊಬ್ಬರಿಗೆ ಮಕ್ಕಳ ಬಗ್ಗೆ ಭಯ, ಒಬ್ಬೊಬ್ಬರಿಗೆ ರೋಗದ ಬಗ್ಗೆ ಭಯ, ಒಬ್ಬೊಬ್ಬರಿಗೆ ನಾಳೆ ಏನಾಗುತ್ತೋ ಅನ್ನೋ ಭಯ, ನಾಡಿದ್ದೇನು, ಈ ರೀತಿ ಒಂದಲ್ಲ ಒಂದು ರೀತಿ. ಪ್ರಿಯರೇ, ನೀವು ನಿಜವಾಗ್ಲೂ ಯೇಸು ಕ್ರಿಸ್ತರಲ್ಲಿ ಒಂದಾದರೆ ಈ ಭಯ ಅನ್ನೋದು ನಿಮ್ಮಲ್ಲಿರೋದಿಲ್ಲ. ಯಾಕೆಂದರೆ ನನ್ನಲ್ಲಿ ಇರುವಂಥ ಯೇಸು ನನ್ನನ್ನು
ನಾನು ನನಗೆ ಸಂಬಂಧಪಟ್ಟ ಎಲ್ಲರನ್ನು ಕೂಡ ನಡೆಸ್ತಾರೆ ಎಂಬ ಭರವಸೆಯಲ್ಲಿ ನೀವೇನು ಮಾಡ್ತಾರೆ ಗೊತ್ತಾ? ಎಲ್ಲ ಸಂದರ್ಭಗಳಲ್ಲೂ ಯೇಸುವನ್ನು ನೋಡಿ ಪ್ರೈಸ್ ಮಾಡೋರಾಗ್ತೀರ, ಸ್ತೋತ್ರ ಮಾಡೋರಾಗ್ತೀರ. ಈ ಸ್ತೋತ್ರ ಮಾಡುವಾಗ ಇರುವಂಥ ಎಲ್ಲ ಸರಪಳಿಗಳು ಕಳಚಿ ಹೋಗಿ ನೀವು ನಿಮ್ಮ ಕುಟುಂಬ ಯೇಸುವಿನ ಕಡೆಗೆ ನಡೀಲಿಕ್ಕೆ ಸಾಧ್ಯವಾಗತ್ತೆ. ಹಾಲೆಲೂಯ, ಹಾಲೆಲೂಯ. ಸೊ ಅದರಿಂದ ನೋಡಿ, ಪೇತ್ರ ಮುಳುಗ್ತಾ ಇದ್ದ. ಒಂದು ಹೇಳ್ಬಿಟ್ಟು ಮುಗಿಸ್ತೇನೆ. ಪೇತ್ರ ಮುಳುಗ್ತಾ ಇದ್ದಾನೆ, ಯೇಸು ಇದ್ದಾರೆ ಬೋಟಲ್ಲಿ, ಪೇತ್ರ ಮುಳುಗ್ತಾ ಇದ್ದಾನೆ. ನೋಡಿ, ಪೇತ್ರನಿಗೆ ಈಜು ಬರ್ತದ ಮೀನು ಹಿಡಿಯುವ ಯಾರಿಗಾದರೂ 99% ಬರುತ್ತೆ ಅಲ್ವಾ? ಈಗ ಅವನು ಈಜ್ಬೋದಾಗಿತ್ತ ಆಗಲ್ವಾ? ಈಜ್ಬೋದಾಗಿತ್ತ? ಈಜಿದ್ನ? ಏನಂತ ಇದ್ದಾನೆ? ಅಯ್ಯೋ ಅಯ್ಯೋ ಕಾಪಾಡಿ ಕಾಪಾಡಿ ಕಾಪಾಡಿ. ಇಲ್ಲೇನು ಅರ್ಥ ಆಗುತ್ತೆ ಅಂದರೆ, ಭಯ ನಿಮ್ಮಲ್ಲಿ ಆದಾಗ, ಭಯಪಟ್ಟಾಗ ನಿಮ್ಮ ಮೆದುಳು ಕೂಡ ಕೆಲಸ ಮಾಡಲ್ಲ. ಫುಲ್ಲು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಬಾಯೆಲ್ಲ ಒಣಗೋಗುತ್ತೆ, ನಾಲಿಗೆಲ್ಲ ಒಂದು ಸ್ವಲ್ಪ ನೀರು ಕೂಡ ಇರಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಸಂಪೂರ್ಣ ಕೊಲಾಪ್ಸ್ ಆಗಿ ಹೋಗ್ತೀರಾ. ಭಯಪಡಿಸಿ ನಿಮ್ಮನ್ನು ನಾಶಪಡಿಸೋದು ಸೈತಾನನ ಕೆಲಸ. ಆದರೆ ಆ ಭಯವನ್ನು ತೆಗೆದುಹಾಕಿ ಧೈರ್ಯದ ಆತ್ಮರನ್ನು ನಿಮ್ಮಲ್ಲಿ ತುಂಬಿಸಿ ಪರಲೋಕದ ಕಡೆಗೆ ನಡೆಸೋದು ದೇವರಾಗಿದ್ದಾರೆ. ಹಲ್ಲೆಲೂಯ. ಅಂಥ ಒಂದು ಪರಲೋಕ ರಾಜ್ಯದ ಕಡೆಗೆ ನಡೆಸುವುದಕ್ಕೆ ದೇವರು ನಿಮ್ಮನ್ನು ಪ್ರತಿ ವಾರ ಇಲ್ಲಿ ಕರ್ಕೊಬರ್ತಿದ್ದಾರೆ. ನಿಮ್ಮ ಕೆಲಸ ಒಂದೇ, ವಾಕ್ಯಗಳನ್ನು ಕೇಳಿಸ್ಕೊಳ್ಳಿ. ಆ ವಾಕ್ಯ ನಿಜವಾಗ್ಲೂ ಯೇಸು ಹೇಗೆ ಬೋಧಿಸ್ತಾ ಇದ್ದಾರೆ, ಅದರಲ್ಲಿ ಏನು ಅಡಗಿದೆ ಅದನ್ನು ಮಾತ್ರ ಕಲ್ತ್ಕೊಳ್ಳಿ, ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನೋಡಿ. ಮೈಸೂರಲ್ಲಿ ಸಂತ ಅಂತೋಣಿಯವರ ದೇವಾಲಯದ ಮಕ್ಕಳು ನೀವು, ಧರ್ಮಕೇಂದ್ರದ ಮಕ್ಕಳು ನೀವಾಗಿದ್ದರೆ, ಇಷ್ಟು ಜನರ ಮುಖಾಂತರ ನಿಮ್ಮ ಇಡೀ ಮೈಸೂರು ಧರ್ಮಕೇಂದ್ರ ಪವಿತ್ರಾತ್ಮನ ಬೆಂಕಿಯಿಂದ ಹತ್ತಿ ಉರಿಸ್ತಾರೆ ದೇವರು. ಹಾಲೆಲೂಯ, ಹಾಲೆಲೂಯ. ಯಾಕಂದರೆ 12 ಮಂದಿ ಮಾತ್ರನೇ ಪ್ರಪಂಚಕ್ಕೆ ಬಂದಿದ್ದು ಸುವಾರ್ತೆ ಸಾರಲಿಕ್ಕೆ. ಇಡೀ ಪ್ರಪಂಚವನ್ನು ಕವರ್ ಮಾಡಿದ್ರು ಅವರು. ಇನ್ನು ಸುಮಾರು 25-30 ಜಾಸ್ತಿನೇ ಇದ್ದೀರ ಇಲ್ಲಿ. ನೀವೊಬ್ಬೊಬ್ಬರು ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರ ಜೊತೆ ನೀವು ಚಲಿಸುವುದಾದರೆ ಇಡೀ ಮೈಸೂರು ಈ ಲೋಕದ ಬೆಂಕಿ ಅಲ್ಲ, ಪವಿತ್ರಾತ್ಮನ ಬೆಂಕಿಯಿಂದ ಹತ್ತಿ ಉರಿತದೆ. ಮಾತ್ರವಲ್ಲ, ಒಂದು ದಿವಸ ಅದರ ರಿಸಲ್ಟನ್ನು ನೀವು ನೋಡ್ತೀರಾ. ಹಾಲೆಲೂಯ. ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಸೊ ನಾವು ಯಾವುದಕ್ಕೂ ಭಯಪಡೋದು ಬೇಡ. ನಮ್ಮೊಂದಿಗೆ ಯೇಸು ಇದ್ದಾರೆ, ನಮ್ಮೊಂದಿಗೆ ಪರಿಶುದ್ಧಾತ್ಮರು, ತಂದೆಯಾದ ದೇವರಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಒಂದು ವೇಳೆ ನಿಮ್ಮಲ್ಲಿ ಭಯ ಇರ್ಬೋದು, ಒಂದು ವೇಳೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಭಯದ ವಾತಾವರಣದಲ್ಲಿ ಬದುಕ್ತಾನೆ ಇರ್ಬೋದು. ನೀವು ಇವತ್ತು ದೇವರು ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಲೋಕಾಂತ್ಯದವರೆಗೆ, ಇವತ್ತು ನಾಳೆ ಅಲ್ಲ, ಲೋಕಾಂತ್ಯದವರೆಗೆ ನಾನು ಇರ್ತೇನೆ ಎಂಬುದಾಗಿ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ನನ್ನ ಜೊತೆ ಯಾವಾಗಲೂ ಇರ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿದ ಯೇಸುವೆ, ಇದೋ ನೀವು ನನ್ನ ಜೊತೆ ಇದ್ದು ನನ್ನನ್ನು ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಅಂತೇಳಿ 2 ಕರಗಳನ್ನು ಚಾಚಿ ನಂಬಿಕೆ ಉಳ್ಳವರಾಗಿ ಶಿಪ ಎಲ್ಲರೂ ನನ್ನೊಂದಿಗಿರುವ ದೇವನೇ ಸ್ತೋತ್ರ. ಯಾವಾಗಲೂ ನನ್ನೊಂದಿಗಿದ್ದುಕೊಂಡು ನನ್ನನ್ನು ಬಲಪಡಿಸುವ ದೇವನೇ ಸ್ತೋತ್ರ. ಯೇಸು ನಿಮ್ಮೊಂದಿಗೆ ಲೋಕಾಂತ್ಯದವರೆಗೂ ನಾನು ನಿಮ್ಮೊಂದಿಗಿರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಮ್ಮೊಂದಿಗಿದ್ದಾರೆ. ಪ್ರಿಯರೇ, ನಮ್ಮೊಂದಿಗಿದ್ದಾರೆ. ಗ್ಲೋರಿ 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 ಗ್ಲೋರಿ. ಎಲ್ಲ ಸೈತಾನನ ಕಟ್ಟುಗಳು, ಎಲ್ಲ ಭಯದ ವಾತಾವರಣಗಳು ಯೇಸು ಕ್ರಿಸ್ತನ ವಾಕ್ಯದ ಬಲದಲ್ಲಿ ಎಲ್ಲವೂ ನಾಶವಾಗಿ ಹೋಗಲಿ. ಯೇಸುವೇ, ನಿನ್ನ ಪರಿಶುದ್ಧಾತ್ಮರಿಂದ ಒಬ್ಬೊಬ್ಬರು ತುಂಬಲ್ಪಡಲಿ, ಒಬ್ಬೊಬ್ಬರು ಧೈರ್ಯದ ಆತ್ಮರಿಂದ ತುಂಬಲ್ಪಡಲಿ, ಒಬ್ಬೊಬ್ಬರು ಈ ಮೈಸೂರಿಗೆ ಒಂದೊಂದು ಧರ್ಮ ಕೇಂದ್ರದಲ್ಲಿ ಅಪ್ಪ ಈ ಮಕ್ಕಳು ಸಾಕ್ಷಿಯ ಮಕ್ಕಳಾಗಿ ಜೀವಿಸಲಿ ಅಪ್ಪ. ಓ ರಬ 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 ಓ ರಬ 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 ರಬ
Hallelujah, hallelujah. Thank you, Jesus. Thank you, Holy Spirit. Oh, rabba, 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 rabba. Oh, rabba, 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 rabba. Oh, la, 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 la. ಯೇಸುವೇ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿರುವ ಯೇಸುವೇ ಸ್ತೋತ್ರಪ್ಪ. ವಾಕ್ಯಗಳಿಗಾಗಿ ಸ್ತೋತ್ರ, ವಾಗ್ದಾನಗಳಿಗಾಗಿ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಓ ರಬ್ಬ, ಯೇಸು ಇಲ್ಲಿದ್ದಾರೆ. ನಿಮ್ಮ ಒಬ್ಬೊಬ್ಬರಲ್ಲಿ ಆ ಭಯವನ್ನು ತೆಗೆದು ಹಾಕ್ತಾ ಇದ್ದಾರೆ, ಭಯವನ್ನು ತೆಗೆದು ಹಾಕ್ತಾ ಇದ್ದಾರೆ. ಇದು ನಿಮಗೆ ಬೇಕಾದ ಧೈರ್ಯದ ಆತ್ಮರಿಂದ ನಿಮ್ಮನ್ನು ತುಂಬಿಸ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ರಬ್ಬ 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 ರಬ್ಬ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಪ್ಪ, 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 ಸ್ತೋತ್ರ. ಸ್ತುತಿ ಮಾಡಿ, ಪ್ರಾರ್ಥನೆ ಮಾಡಿ. ಇನ್ನು ಭಯದಲ್ಲಿರುವವರು ಸ್ತೋತ್ರ ಮಾಡಿ. ಯೇಸು ಇದೋ ಕಾರ್ಯ ಮಾಡ್ತಿದ್ದಾರೆ, ಕ್ರಿಯೆ ಮಾಡ್ತಿದ್ದಾರೆ. ಓ ರಬ 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 ರಬ. ಶಿಖರ ಸ್ತೋತ್ರ 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 ಸ್ತೋತ್ರಪ್ಪ, ತಂದೆ ದೇವಾ ನನ್ನಾನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. 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 ತಂದೆ ದೇವಾ ನನ್ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಹಾಲೆಲೂಯಾ, Hallelujah, 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 hallelujah.